రోడ్ పక్కలో ఉన్నావు కదా, ఏం కావాలో మాట్లాడతావు. నిన్నేమన్నా ఎత్తుకొని పోయి ఆ డాడన్న నలుగురికి వెనక్కి ఇచ్చింటే అప్పుడు నువ్వు ఎన్ని కితాలు కండ్ల రక్తం వస్తా ఉండే, నీళ్ళు వస్తా ఉండే. సరే నువ్వు ఇంక ఊరికే ఉండాలప్ప. నీ కథలు ఏమీ మాట్లాడకూడదు. వాళ్ళ కష్టం తీరిచ్చేకి వచ్చిన మీ పక్కన రెవెన్యూ డిపార్ట్మెంట్ వాళ్ళు ఉండారు, రైతులు ఉండారు. జమీన్ ఇచ్చిండేది రెవెన్యూ డిపార్ట్మెంట్ వాళ్ళు పాదా సాదా అని చూసి జమీన్ ఇచ్చింటారు. నకాస్లా దా ఉందా లేదా అని వాళ్ళు రైతులకు మాట్లాడే ధర్మం వాళ్ళు. ఇచ్చిండే జాగా ఎవరు? నువ్వు వాళ్ళ మధ్యంలో మాట్లాడాలా, నేను వాళ్ళ మాట్లాడాలా? నేను వచ్చిండేదే వేరే విచారానికి. నీది ఆయ కదప్ప చెప్పింది, ఆయ కదా. నకాష్లా జాగా ఎతికేది ఎవరిది? తహసీల్దార్ పనా, సర్వే వాళ్ళదా, నా పనా, నీ పనా? నువ్వే చెప్పు. సర్వే వాళ్ళది కదా. ఆడ వరకు ఇప్పుడు ఊరికే ఉంది. మీరేమన్నా మీ జమీన్లో పంటలు పెడితే మీకు దావు కావాలా వద్దా? ఎక్కడ పోయాక మీకు దావు కావాలా వద్దా? ఇప్పుడు టమోటో పండుతారు, బాక్స్ లన్నా ఎత్తుకొని వచ్చి దించేకి ఎత్తుకొని పోయే దావు కావాలా వద్దా? నేనే ఇప్పుడు బేజారు పొడి వస్తా ఉన్నాను. ఎట్లా రైతు తానే తన జమీన్లో పారాడేకి జాగా పెట్టుకోలేదు? ఎట్లా రైతులు ఏం పంట పెడతారు మీరు? రాగులు పండిండారు, దాన్ని సాగించే కన్నా మీకు ఇది కావాలి కదా. ఎద్దుల గాడి పారాడేదానికన్నా జాగా కావాలి కదా. అందరూ ఫెన్స్ వేసుకోసినారు దుడ్లు ఉంది అని, అందరూ ఫెన్స్ వేసుకోండారు. అంతే ఇడిస్తే ఒకరికి ధారాళం లేదు. ఆ రైతుడు బతుకుని, ఈ రైతుడు బతుకుని అని ఒకరికి ಧಾರಾಳಂ లేదు. ಈ ಜಮೀನು ಬದುಕು ಸರ್ಕೊಂತ ಇದಾರೆ. ಮುಂದಿನ ದಿನಗಳಲ್ಲಿ ಈ ವಾತಾವರಣ ಇಟ್ಕೊಳ್ಳಲ್ಲ. ಗೌರ್ಮೆಂಟ್ ಇಂದ ನಕಾಸಿ ದಾರಿ ಏನಿದೆ ಅದನ್ನ ಎಲ್ಲರೂ ಒಪ್ಕೊಂಡು ಆ ದಾರಿಗೆ ಏನೇನಿದೆ, ನಿಮ್ಮ ಜಮೀನಲ್ಲಿ ಹೋದ್ರೆ ನೀವು, ಇವ್ರ ಜಮೀನಲ್ಲಿ ಹೋದ್ರೆ ಇವರು, 10 ಜನ ರೈತರಿಗೆ ಅನುಕೂಲ ಆಗೋಂಗೆ ದಾರಿ ಮಾಡ್ಕೊಳ್ಳಿ. ನಾನು ಒಪ್ಕೊಂಡಿದ್ದೀನಿ ಮೊದಲು, ಎಲ್ಲರೂ ಅದು ರೈಟಿಂಗ್ ಅಲ್ಲಿ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡ್ಬೇಕು. ನೀವು ಇಲ್ಲಿನ ರೈತರು, ಇಲ್ಲಿನ ರೈತರು ನೀವು ಮುಂದೆ ಬರೋವಂತ ದಿನಗಳಲ್ಲಿ ಏನೇ ಬೆಳೆ ಬೆಳೆದ್ರು ಕೂಡ ರೈತರಿಗೆ ದಾರಿ ಇಲ್ಲದೆ ಇರೋದ್ರಿಂದ ನೀವು 10 ಜನ ರೈತರಿಗೆ ನೀವು ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ಗೆ ಬರಿಬೇಕು. ನೀವು ನಮ್ಮ 10 ಜನ ರೈತರಿಗೆ ಈ ಭಾಗದಲ್ಲಿ ನಾವ್ ಏನ್ ಬೆಳೆ ಇಟ್ರು ಕೂಡ ಇಷ್ಟು ಜಮೀನಿದೆ, ಈ ಜಾಗದಲ್ಲಿ ನಾವು ಬೆಳೆ ಇಟ್ಟು ನನಗೂ ಜಾಗ ಇಲ್ಲ, ನನ್ನ ಪಕ್ಕದಲ್ಲಿರೋ ರೈತರಿಗೂ ಜಾಗ ಇಲ್ಲ, ನಕಾಶೆದ ಏನ್ ದಾರಿ ಇದ್ರು ಕೂಡ ಅದನ್ನ ದಾರಿ ಮಾಡಿ ನಾವು ಅದನ್ನ ಒಪ್ಕೊಂತೀವಿ ಅಂತಾನೆ ನೀವು ಬರ್ಕೊಳ್ಬೇಕು. ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನು ದಾರಿ ಬಿಟ್ಕೊಂಡಿರೋದು ಬೆಳೆ ಇಟ್ಟಾಗ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ, ಆಮೇಲೆ ನೀವು ಜಗಳ ಆಡ್ಕೊಳ್ಳೋದು, ಒಬ್ಬರು ಅದನ್ನ ದೊಡ್ಡದು ಮಾಡೋದು ಆಗಲ್ಲ. ಅವ್ರಿಗೇನೋ ಕಷ್ಟ ಇರ್ಬೋದು, ರೈತರು ಸ್ವಂತ ದುಡ್ಡಿಲ್ಲ, ಜಮೀನ್ ತಗೊಳಕ್ ಶಕ್ತಿ ಇಲ್ಲ, ಗೌರ್ಮೆಂಟ್ ಇಂದ ಅಲರ್ಟ್ ಆಗಿರುತ್ತೆ, ಭಯ ಇರುತ್ತೆ ಅವ್ರಿಗೆ, ನನ್ನ ಜಮೀನ್ ಎಷ್ಟು ಹೋಗ್ಬಿಡುತ್ತೋ ಅಷ್ಟು ಬಿಟ್ರೆ ಅವ್ರಿಗೆ ಬೇರೆ ಏನು ಕೆಟ್ಟದ್ದು ಇರುತ್ತೋ ಇಲ್ಲೋ ನಾವು ಅದ್ರ ಬಗ್ಗೆ ಈಗ ಜಡ್ಜ್ ಮಾಡೋದು ಬೇಡ. ಬಟ್ ಸಂದರ್ಭ ಬಂದಾಗ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟು, ಸರ್ವೆ ಡಿಪಾರ್ಟ್ಮೆಂಟು, ಪೊಲೀಸ್ ಇಲಾಖೆ ಇಷ್ಟು ಬಂದಾಗ ಒಂದು ನ್ಯಾಯ ನೀತಿಯಾಗಿ ಹೇಳಬೇಕು ಅಂತಂದ್ರೆ ನಕಾಶೆ ದಾರಿ ಎಲ್ಲರೂ ಒಪ್ಕೊಳ್ಳಿ. ಎಲ್ಲರೂ ಒಂದ್ ನಿಮಿಷ ಸಬ್ಜೆಕ್ಟೇ ಬೇಕಾಗಿಲ್ಲ ನಮ್ಗೆ, ಬೇಡ ನಮಗ್ ಮೂಲ ಬೇಕು. ಮೂಲ ನಕಾಶೆ ತಗೊಳ್ಳಿ. ದಿಶಾಂಕ್ ಬಂದಿರೋವಾಗ ರೋಡ್ ತಗೊಂಡಿದಿರೋ ಇಲ್ವೋ, ನಕ್ಷೆ ಎಲ್ಲ ಅವೆಲ್ಲ ಬರುತ್ತಾ ಇಲ್ವೋ ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಮೂಲ ದಾಖಲೆಗಳು ನಿಮ್ಮ ರೆವಿನ್ಯೂ ರೆಕಾರ್ಡ್ಸ್ ಪ್ರಕಾರ ಮೂಲ ದಾಖಲೆಗಳು ಎಲ್ಲಿದೆ, ಎಲ್ಲೆಲ್ಲಿ ರಸ್ತೆ ಇದೆ, ಇವತ್ತು ಮಾಡದೆ ಹೋದ್ರೆ ಮುಂದೆ ಎಲ್ಲ ರೈತ, ಈ ಅಕ್ಕಪಕ್ಕ ಇರೋ ಜಮೀನ್ ಇರುವಂತ ರೈತ ಸಫರ್ ಆಗ್ತಾರೆ. ದಾರಿ ಮಾಡ್ತೀರಾ, ಮುಚ್ಚಾಕ್ತೀರಾ? ಯಾಕೆ? ಏನ್ ರೈಟ್ಸ್ ಇದೆ ನಿಮಗ್ ಮುಚ್ಚಾಕೋದಕ್ಕೆ? ರೆಕಾರ್ಡ್ಸ್, ರೆವಿನ್ಯೂ ರೆಕಾರ್ಡ್ಸ್ ಅಲ್ಲಿ ನೀನ್ ಯಾವತ್ತು ಎಲ್ಲಿ ಸೇಫ್ ಆಗ್ತೀಯಾ? ನಿನ್ ರೆಕಾರ್ಡು, ನೀನ್ ರೂಲ್ ಫಾಲೋ ಮಾಡಿದ್ರೆ ಅವ್ನ್ ಎಷ್ಟೇ ಬುದ್ಧಿವಂತ ಆದ್ರೂ, ನಾವು ನಮ್ ರೂಲ್ ಲಿಮಿಟ್ಸ್ ಅಲ್ಲಿ, ಕಾನೂನು ಒಳಗಡೆ ಚೌಕಟ್ಟಲ್ಲಿ ಕೆಲಸ ಮಾಡಿದೀವಿ ಅಂದ್ರೆ ಯಾರು ಏನು ಆಟ ಆಡ್ಕೊಳಕ್ ಆಗಲ್ಲ. ಅವ್ನ್ ರೈತ ಇರ್ಬೋದು, ಬಡವ ಇರ್ಬೋದು, ಅವ್ನ್ಗೆ ಏನೇ ಕಷ್ಟ ಇದ್ರು ಅವ್ನ್ ನಾಳೆ ಅರ್ಥ ಮಾಡ್ಕೊಂತಾನೆ, ನನ್ ತಪ್ಪೇನು, ಅವ್ರು ಯಾವ ರೀತಿ ಸರಿ ಇದಾರೆ ಅಂತ. ఏమన్నా ఈ జాగా ఇడిచి ఆ పక్క నలుగురికి వెనక నువ్వు ఉండింటే నీ కష్టమే అర్థమైతా ఉండే. ఎలాంటే ఈ రోడ్ పక్కలో ఉన్నావు కదా, ఏం కావాలో మాట్లాడతావు. నిన్నేమన్నా ఎత్తుకొని పోయి ఆ డాడన్న నలుగురికి వెనక ఇచ్చింటే అప్పుడు నువ్వు ఎన్ని కితాలు కండ్ల రక్తం వస్తా ఉండే, నీళ్ళు వస్తా ఉండే. మీరు ముందుకు వస్తా ತಹಸೀಲ್ದಾರ್ ಬರ್ದಿದ್ರೆ ತೋರಿಸಿ, ತಹಸೀಲ್ದಾರ್ ಇನ್ನೊಂದು ತಹಸೀಲ್ದಾರ್ ನೋಡ್ತಾರೆ. ಅವರು ಮೊನ್ನೆ ಹೇಳಿದ್ರು ಕೊಡಪ್ಪ ಅಂತಂದ್ರೆ ತೋರಿಸ್ತಾ ಇಲ್ಲ. ತೋರ್ಸು.
ಕರ್ಸಿ ಅವ್ರು ಯಾರು ಮಾತಾಡ್ತಾ ಇರೋದು ಹಿಂದೆ ಮಾತಾಡ್ತಾ ಇರೋದು ಕರ್ಸಿ ಹೇಳ್ತೀನಿ. ಅಲ್ಲಮ್ಮ ನೀನ್ ಬರೆಯೋಗಿ ಹೇಳ್ಬೇಕಿಲ್ಲ ಅದನ್ನೆಲ್ಲ. ಬರೀ ಅರ್ಜಿನ ರಿಸೀವ್ ಮಾಡಿದೀನಿ ಅಂತ ಏನ್ ಬರೀತೀಯ ನೀನ್ ರೆವೆನ್ಯೂ ಡಿಪಾರ್ಟ್ಮೆಂಟ್? ರಸ್ತೆ ಎಲ್ಲಾಗಿದೆ ನೋಡಿ. ಸದರಿ ಸಮಸ್ಯೆ ಈ ಲೆಟರ್ ಇಟ್ಕೊಳ್ಳಿ ನೀವು. ಸದರಿ ಸಮಸ್ಯೆನ ಪೊಲೀಸ್ ಇಲಾಖೆ ದೂರು ಅರ್ಜಿ ತಗೊಂಡು ಇದನ್ನ ನೀವೇ ಕೇಸ್ ತಗೊಳ್ಳಿ. ಹೇಳ್ತೀನಿ, ಕೇಸ್ ನೀವೇ ತಗೊಳ್ಳಿ. ಇದನ್ನ ಇವ್ರು ತಕರಾರು ಮಾಡ್ತಾ ಇದ್ದಾಗ ಇದು ಕೇಸ್ ತಗೊಳ್ಳಿ. ಇದು ರೆವಿನ್ಯೂ ಜಾಗದಲ್ಲಿ ಎಲ್ಲೆಲ್ಲಿ ರಸ್ತೆ ಬರುತ್ತೆ ಅದನ್ನ ಇವ್ರು ಯಾವ ರೀತಿನೂ ಏನು ಇದು ಮಾಡಕ್ ರಸ್ತೆ ಮಾಡಿದಾಗ ಮತ್ತೆ ಇದು ಮಾಡಿದ್ರಲ್ಲ, ಕ್ಲೋಸ್ ಮಾಡಿದ್ರಲ್ಲ, ಅವಾಗ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗಿ ಪಂಚಾಯತಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೀವು ಪಂಚಾಯತಿ ಅವರು, ನೀವು ಅಧ್ಯಕ್ಷರು, ನೀವು ಒಂದ್ಸತಿ ನಿಮ್ಮ ಪಂಚಾಯತಿ ಅನುದಾನದಲ್ಲಿ ನೀವು ರಸ್ತೆ ಮಾಡಿದಾಗ ನಿಮ್ಮ ಡ್ಯೂಟಿ, ನೀವು ಪೊಲೀಸಲ್ಲಿ ನೀವು ರಸ್ತೆ ಮಾಡಾದ್ಮೇಲೆ ರೆಕಾರ್ಡ್ಸ್ ಎಲ್ಲ ಆದ್ಮೇಲೆ ಮತ್ತೆ ಮುಚ್ಚಾಕೊಳ್ಳಿ ಅಂತ ರೈತರಿಗೆ ಹೇಳಿದ್ರೆ ನಿಮ್ಗೆ ರೆವಿನ್ಯೂ ಅವ್ರ ಕಡೆಯಿಂದ ಕಂಪ್ಲೇಂಟ್ ಕೊಡಿಸ್ತೀನಿ. ಇಲ್ಲ ನಿಮ್ಮ ಡ್ಯೂಟಿ ರಸ್ತೆ ಮಾಡಾದ್ಮೇಲೆ ಅದನ್ನ ಸೇಫ್ ಗಾರ್ಡ್ ಮಾಡಿ ಅಂತ ಪೊಲೀಸ್ ಇಲಾಖೆಗೆ ಪ್ರೊಟೆಕ್ಷನ್ ಕೇಳಬೇಕು. ಯಾರು ಕೇಳಬೇಕು? ಪೊಲೀಸ್ ಇಲಾಖೆಗೆ ನೀವು ರಕ್ಷಣೆ ಕೇಳಬೇಕು. ನಾವು ಪಂಚಾಯತಿಯಿಂದ ರಸ್ತೆ ಮಾಡಿದೀವಿ, ರಕ್ಷಣೆ ಕೊಡಿ ಅಂತ. ಆಮೇಲೆ ಇವರು ಎಷ್ಟು ದಿನ ಇನ್ನೋಸೆಂಟ್ಸ್ ಅಂತ ಇರ್ತಾರೆ ಅವರಿಗೆ ಎಜುಕೇಟ್ ಮಾಡಿ. ಇಲ್ಲ ಓವರ್ ಇದು ಮಾಡ್ತಾ ಇದಾರೆ ಅಂದಾಗ ಅವ್ರು ಓವರ್ ಸ್ಮಾರ್ಟ್ ಆದಾಗ ನೀವು ನಿಮ್ಮ ಸ್ಟ್ಯಾಂಡ್ ಅಲ್ಲಿ ಅಷ್ಟೇ. ನಾನು ತುಂಬಾ ಇನ್ನೋಸೆಂಟ್ಸ್ ಇದ್ದಾಗ ಪ್ಲೀಸ್ ಎಜುಕೇಟ್ ದಮ್, ಅವ್ರಿಗೆ ಅರ್ಥ ಮಾಡಿಸಿ. ನೋಡಪ್ಪ ಇದೇ ರೈತ ಇವತ್ತು ಹುಡುಗ ಮಾತಾಡಿದ್, ಇವ್ 4-5 ಜನ ರೈತರು ಹಿಂದೆ ಇದ್ದಿದ್ರೆ ಏನ್ ಮಾಡ್ತಿದ್ದ? ಇವನೇ ಬರ್ತಿದ್ದ, ದಾರಿ ಬೇಕು ಅಂತ ಇವನೇ ಬರೀತಿದ್ದ. ಅದಕ್ಕೆ 10 ಜನ ರೈತರದು ನಮ್ಗೆ ಗೊತ್ತಿಲ್ಲ, ಬೇರೆ ಯಾರ್ಯಾರೋ ಬಂದಿದ್ದಾರೆ ಆದ್ರೆ ಬಾಯಿ ತೆಗೆದು ಮಾತಾಡ್ತಿಲ್ಲ. ಅವ್ರ ಕಷ್ಟ ಏನಿದೆಯೋ ಗೊತ್ತಿಲ್ಲ. ಈ ಹುಡುಗ ಮಾತಾಡ್ತಾನೆ, ಸರಿ ತಪ್ಪು ಆರ್ಗ್ಯುಮೆಂಟೇ ಬೇಡ. ಬಟ್ ಇವತ್ತು ವ್ಯರ್ಥ. ಇವ್ರದ್ದು ಉದ್ದೇಶಪೂರ್ವಕವಾಗಿ ಇವ್ರದ್ದೆಲ್ಲ ಸ್ಟ್ಯಾಂಡ್ಗಳಿದಾವೆ. ಸರ್ಕಾರದ ಏನಿದೆ ಸ್ಟ್ಯಾಂಡ್ ತಗೊಳ್ಳೋಣ, ಸರ್ಕಾರದ್ದು ನಕಾಶೆ ದಾರಿ ಏನಿದೆ ತಗೊಳ್ಳೋಣ. ಸರ್ಕಾರದ ಜಾಗದಲ್ಲಿ ಯಾರು ಅಧಿಕೃತವಾಗಿ ಸ್ಟೇ ತಗೊಂಡ್ ಬರಕ್ ಆಗಲ್ಲ. ಕಾನೂನು ನಮಗೂ ಗೊತ್ತಿದೆ, ಕಾನೂನು ಓದ್ಕೊಂಡೇ ನಾವು ಬಂದಿದೀವಿ. ಕಾನೂನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಬಂದಿಲ್ಲ ನಾವು, ಕಾನೂನ್ನ ಓದಿ ಬಂದಿದೀವಿ ನಾವು ಈ ಕೆಲಸ ಮಾಡೋದಕ್ಕೆ. ಅರ್ಥ ಮಾಡ್ಕೊಳ್ಳಿ. ಬೆದರ್ಸ್ಬೇಕು ಎಲ್ಲಿವರೆಗೂ? ನ್ಯಾಯ ಇರೋವರೆಗೂ ಮಾತ್ರ. ತಪ್ಪಿಗೋಸ್ಕರ ಯಾರನ್ನೂ ಬೆದರ್ಸಿ ಯಾಮಾರ್ಸಕ್ ಹೋಗಲ್ಲ. ನಾವು ಹೇಳ್ತಾ ಇದ್ದೀನಿ, 10 ಜನ ರೈತರಿಗೋಸ್ಕರ ಬಂದಿದ್ದೀವಿ. ಒಬ್ಬರು ಬಡವ್ರು ಹೊಟ್ಟೆ ಹೊಡಿಯಕ್ಕೆ ಬಂದಿಲ್ಲ, ಒಬ್ಬ ರೈತರು ಹೊಟ್ಟೆ ಹೊಡಿಯಕ್ಕೆ ಬಂದಿಲ್ಲ. ನಾನು 10 ಜನ ರೈತರಿಗೆ ಒಳ್ಳೇದಾಗ್ಲಿ ಅಂತ ಬಂದಿದ್ದೀನಿ. ಸಂಘಟನೆಯನ್ನು ಎಲ್ಲಿ ಮಿಸ್ಯೂಸ್ ಮಾಡ್ಕೊಬೇಕು ಅಲ್ಲಿ ಮಿಸ್ಯೂಸ್ ಮಾಡ್ಕೊಬೇಕಪ್ಪ, ಎಲ್ಲ ಹತ್ರನೂ ಅಲ್ಲ. Visit our second-hand bike showroom, Drive X, opposite to Jamia Masjid, 3rd Cross Robertson Pet KGF. 1-year warranty, EMI options available, and 3 free services.